ಅಮೂಲ್ ಫ್ರಾಂಚೈಸಿ. ಈ ಹೆಸರನ್ನ ಕೇಳಿದ ತಕ್ಷಣ ಇದೊಂದು ಭರವಸೆಯ ಬಿಸ್ನೆಸ್ ಅಲ್ವಾ? ಆದ್ರೆ ಈ ಕನಸಿನ ಹಿಂದೆ ಕೆಲವು ಕಠಿಣ ಸತ್ಯಗಳು ಕೂಡ ಇವೆ. ಹಾಗಾದ್ರೆ ಬನ್ನಿ, ಈ ಆಕರ್ಷಕ ಭರವಸೆಗಳು ಮತ್ತು ನಿಜವಾದ ಸವಾಲುಗಳ ನಡುವೆ ಇರೋ ವ್ಯತ್ಯಾಸವನ್ನ ಒಮ್ಮೆ ನೋಡೋಣ. ಮೊದಲಿಗೆ ಎಲ್ಲರ ಕಣ್ಣು ಕುಕ್ಕೋ ಈ ನಂಬರ್ ನೋಡಿ. ತಿಂಗಳಿಗೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಸೇಲ್ಸ್. ಇದು ಸಾಧ್ಯ ಅಂತ ಅಮೂಲ್ ಹೇಳುತ್ತೆ. ಇಷ್ಟು ದೊಡ್ಡ ಅಂಕಿಅಂಶಗಳನ್ನ ನೋಡಿದ್ಮೇಲೆ ಯಾರಿಗ್ ತಾನೇ ಈ ಬಿಸ್ನೆಸ್ ಕಡೆ ಆಕರ್ಷಣೆ ಆಗಲ್ಲ ಹೇಳಿ? ಸರಿ, ಇವತ್ತು ನಾವು ಏನ್ ನೋಡ್ತೀವಿ ಅಂದ್ರೆ, ಮೊದಲು ಅಮೂಲ್ ಯಾಕೆ ಇಷ್ಟು ಅಟ್ರಾಕ್ಟಿವ್ ಅಂತ ತಿಳಿಯೋಣ. ಆಮೇಲೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು, ಪೇಪರ್ ಮೇಲೆ ಪ್ರಾಫಿಟ್ಸ್ ಹೇಗಿದೆ ಅಂತ ನೋಡೋಣ. ಆದ್ರೆ ಅಷ್ಟಕ್ಕೆ ನಿಲ್ಸೋದು ಬೇಡ, ರಿಯಾಲಿಟಿ ಏನು ಅಂತ ಚೆಕ್ ಮಾಡಿ ಕೊನೆಗೆ ರಿಸ್ಕ್ ಮತ್ತೆ ರಿವಾರ್ಡ್ ಎರಡನ್ನೂ ತೂಗಿ ನೋಡೋಣ. ಹಾಗಾದ್ರೆ ಅಮೂಲ್ನ ಅಸಲಿ ಆಕರ್ಷಣೆ ಎಲ್ಲಿದೆ? ಇದು ಬರೀ ಒಂದು ಬ್ರ್ಯಾಂಡ್ ಅಲ್ಲ ಅಲ್ವಾ? ಇದು ಪ್ರತಿಯೊಬ್ಬ ಭಾರತೀಯನ ಮನೆಯಲ್ಲಿ ಬೆರೆತು ಹೋಗಿರುವಂತಹ ಒಂದು ಇಮೋಷನ್. ಈ ಬ್ರ್ಯಾಂಡ್ ಪವರ್ ಏನು ಮತ್ತು ಇನ್ವೆಸ್ಟರ್ಸ್ಗೆ ಯಾಕೆ ಇಷ್ಟು ಇಷ್ಟ ಅನ್ನೋದನ್ನ ಮೊದಲು ನೋಡೋಣ. ಅಮೂಲ್ನ ನಿಜವಾದ ಶಕ್ತಿ ಇರೋದು ಅದರ ಪ್ರಾಡಕ್ಟ್ಸ್ನಲ್ಲಿ ಮಾತ್ರ ಅಲ್ಲ. ದ ಟೇಸ್ಟ್ ಆಫ್ ಇಂಡಿಯಾ ಅನ್ನೋದು ದಶಕಗಳ ನಂಬಿಕೆ ಅಷ್ಟೇ ಅಲ್ಲ, 36 ಲಕ್ಷ ಹಾಲು ಉತ್ಪಾದಕರ ದೊಡ್ಡ ನೆಟ್ವರ್ಕ್, ಜೊತೆಗೆ ಮಾರ್ಕೆಟಿಂಗ್ ಮತ್ತು ಟ್ರೇನಿಂಗ್ಗೆ ಕಂಪನಿಯಿಂದ ಸಿಗೋ ಸಪೋರ್ಟ್, ಇದೆಲ್ಲವೂ ಇನ್ವೆಸ್ಟರ್ಸ್ಗೆ ಒಂದ್ ಗಟ್ಟಿ ಅಡಿಪಾಯ ಹಾಕಿಕೊಡುತ್ತೆ. ಆದ್ರೆ ಕೇಳಿ, ಎಲ್ಲಕ್ಕಿಂತ ದೊಡ್ಡ ಮತ್ತು ಅಟ್ರಾಕ್ಟಿವ್ ವಿಷಯ ಅಂದ್ರೆ ಯಾವುದೇ ರಾಯಲ್ಟಿ ಇಲ್ಲ, ಪ್ರಾಫಿಟ್ ಶೇರಿಂಗ್ ಕೂಡ ಇಲ್ಲ. ಅಂದ್ರೆ ಗಳಿಸಿದ್ದೆಲ್ಲವೂ ಮಾಲೀಕನಿಗೆ. ಬೇರೆ ಫ್ರಾಂಚೈಸಿಗಳಿಗೆ ಹೋಲಿಸಿದ್ರೆ ಇದೇ ದೊಡ್ಡ ವ್ಯತ್ಯಾಸ. ಇದೇ ಕಾರಣಕ್ಕೆ ಪೇಪರ್ ಮೇಲೆ ಇದೊಂದು ಕನಸಿನ ಅವಕಾಶದ ತರ ಕಾಣಿಸುತ್ತೆ. ಸರಿ, ಈ ಕನಸನ್ನ ನಿಜ ಮಾಡ್ಕೋಬೇಕು ಅಂದ್ರೆ ಮೊದಲು ಎಷ್ಟು ದುಡ್ಡು ಹಾಕಬೇಕು? ಬನ್ನಿ, ಈ ಬಿಸ್ನೆಸ್ ಶುರು ಮಾಡೋಕೆ ಬೇಕಾದ ಇನ್ವೆಸ್ಟ್ಮೆಂಟ್ ಬ್ಲೂಪ್ರಿಂಟ್ ಹೇಗಿದೆ ಅಂತ ನೋಡೋಣ. ಅಮೂಲ್ನಲ್ಲಿ ಮುಖ್ಯವಾಗಿ 2 ಆಪ್ಷನ್ಸ್ ಇವೆ. ಒಂದು, ಸುಮಾರು 2 ಲಕ್ಷದ ಪ್ರಿಫರ್ಡ್ ಔಟ್ಲೆಟ್, ಇದು ಚಿಕ್ಕ ಕಿಯಾಸ್ಕ್ ತರ. ಇನ್ನೊಂದು 6 ರಿಂದ 12 ಲಕ್ಷದವರೆಗೆ ಖರ್ಚಾಗುವ ಐಸ್ ಕ್ರೀಮ್ ಸ್ಕೂಪಿಂಗ್ ಪಾರ್ಲರ್. ಇದು ಸ್ವಲ್ಪ ಪ್ರೀಮಿಯಂ ಅನುಭವ ಕೊಡುತ್ತೆ, ಅಂದರೆ ಬಜೆಟ್ ಮತ್ತು ಜಾಗಕ್ಕೆ ತಕ್ಕ ಹಾಗೆ ಆಯ್ಕೆ ಮಾಡಬಹುದು. ಹಾಗಾದ್ರೆ ಈ ಹಾಕಿದ್ದ ದುಡ್ಡು ಎಲ್ಲೆಲ್ಲ ಹೋಗುತ್ತೆ? ಇದರಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್, ಅಂಗಡಿಯ ರೆನೋವೇಷನ್, ಡೀಪ್ ಫ್ರೀಜರ್ಗಳು ಮತ್ತು ಬಿಲ್ಲಿಂಗ್ ಮೆಷಿನ್ ತರದ ಉಪಕರಣಗಳು ಮತ್ತು ಆರಂಭಿಕ ಸ್ಟಾಕ್ಗೆ ಅಂತ ಖರ್ಚಾಗುತ್ತೆ. ಸಹಜವಾಗಿ ದೊಡ್ಡ ಪಾರ್ಲರ್ಗೆ ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸರಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಾಯ್ತು. ಈಗ ಎಲ್ಲರಿಗೂ ಕುತೂಹಲ ಇರೋ ಪ್ರಶ್ನೆ, ಪ್ರಾಫಿಟ್ ಎಷ್ಟು? ಅಮೂಲ್ನ ಅಧಿಕೃತ ನಂಬರ್ಸ್ ಏನ್ ಹೇಳುತ್ತೆ ಅಂತ ಒಮ್ಮೆ ಕಣ್ಣಾಡ್ಸೋಣ. ಪ್ರಾಫಿಟ್ ಮಾರ್ಜಿನ್ ನೋಡಿದ್ರೆ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಶೇಕ್ಸ್ ಮತ್ತು ಸಂಡೇಸ್ ತರದ ರೆಸಿಪಿ ಬೇಸ್ಡ್ ಐಟಮ್ಸ್ ಮೇಲೆ ಬರೀ 50% ಮಾರ್ಜಿನ್, ಇದು ಅದ್ಭುತ. ಇನ್ನು ಪ್ರೀ ಪ್ಯಾಕ್ಡ್ ಐಸ್ ಕ್ರೀಮ್ ಮೇಲೆ 20%, ಬೇರೆ ಹಾಲಿನ ಉತ್ಪನ್ನಗಳ ಮೇಲೆ 10%, ಅದೇ ಅತಿ ಹೆಚ್ಚು ಸೇಲ್ ಆಗೋ ಹಾಲಿನ ಪ್ಯಾಕೆಟ್ ಮೇಲೆ ಕೇವಲ 2.5% ಮಾರ್ಜಿನ್ ಇದೆ. ಈ ನಂಬರ್ಗಳನ್ನ ಪೇಪರ್ ಮೇಲೆ ನೋಡಿದಾಗ ಅದ್ಭುತವಾಗಿ ಕಾಣಿಸ್ತೆ ಅಲ್ವಾ? ಆದ್ರೆ ನಿಜ ಜೀವನದಲ್ಲೂ ಇದು ಇಷ್ಟೇ ಚೆನ್ನಾಗಿರುತ್ತಾ? ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಯಾವಾಗ್ಲೂ ಆಚೆಗಿನ ಸತ್ಯವನ್ನ ನೋಡೋಕೆ ಪ್ರಯತ್ನ ಪಡ್ತಾರೆ. ಈಗ ನಾವು ಆ ಸತ್ಯದ ಕಡೆಗೆ ಗಮನ ಕೊಡೋಣ. ಓಕೆ, ಈಗ ರಿಯಾಲಿಟಿ ಚೆಕ್ ಮಾಡುವ ಸಮಯ. ಈ ಮಾಹಿತಿ ಕಂಪನಿಯ ಬ್ರೋಷರ್ನಿಂದ ಬಂದಿದ್ದಲ್ಲ, ಬದಲಾಗಿ ಈಗಾಗ್ಲೇ ಬಿಸ್ನೆಸ್ ನಡೆಸ್ತಿರುವ ಅನುಭವಿ ಫ್ರಾಂಚೈಸಿಗಳಿಂದ ಬಂದಿದ್ದು. ಇದು ಬಿಸ್ನೆಸ್ನ ನಿಜವಾದ ಸವಾಲುಗಳನ್ನ ನಮ್ಮುಂದೆ ಇಡುತ್ತೆ. ಮುಂದೆ ಹೋಗೋ ಮುಂಚೆ ಕ್ಯಾಶ್ ಫ್ಲೋ ಅಂದ್ರೇನೋ ಅಂತ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ದಿನನಿತ್ಯದ ಖರ್ಚುಗಳನ್ನ ನಿಭಾಯಿಸೋಕೆ ಕೈಲಿ ಎಷ್ಟು ದುಡ್ಡಿರುತ್ತೆ ಅನ್ನೋದು. ಯಾವುದೇ ಚಿಕ್ಕ ಬಿಸ್ನೆಸ್ಗೆ ಇದು ರಕ್ತದ ತರಹ. ಮತ್ತು ಇಲ್ಲೇ ಇದೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್. ಐಸ್ ಕ್ರೀಮ್ ಮೇಲೆ ಆ 20% ಮಾರ್ಜಿನ್ ಇದೆಯಲ್ವಾ, ಅದೆಲ್ಲ ಒಂದೇ ಸರಿ ನಿಮ್ ಜೇಬಿಗೆ ಬರೋದಿಲ್ಲ. ಈ ಒಂದೇ ಒಂದು ವಿಷಯ ನಿಮ್ಮ ದಿನನಿತ್ಯದ ಕ್ಯಾಶ್ ಫ್ಲೋವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ಬೋದು. ನೋಡಿ, ನಿಜವಾಗಿ ಏನಾಗುತ್ತೆ ಅಂದ್ರೆ 20% ಮಾರ್ಜಿನಲ್ಲಿ 17% ನಿಮ್ಗೆ ತಕ್ಷಣ ಸಿಗುತ್ತೆ. ಆದ್ರೆ ಉಳಿದ 3% ಒಂದು DNS ಬಿಲ್ ಅನ್ನೋ ಸಿಸ್ಟಮ್ ಮೂಲಕ ಬರುತ್ತೆ. ಇಲ್ಲಿರೋ ದೊಡ್ಡ ಚಾಲೆಂಜ್ ಅಂದ್ರೆ ಈ ಹಣ ನಿಮ್ಮ ಅಕೌಂಟ್ಗೆ ಬರಲು ಸುಮಾರು 4 ತಿಂಗಳು ಬೇಕಾಗ್ಬೋದು. ಯೋಚನೆ ಮಾಡಿ, ನಿಮ್ದೇ ದುಡಿದ ಹಣ ಇಷ್ಟು ದಿನ ಲಾಕ್ ಆಗಿರುತ್ತೆ. ಸರಿ, ಕ್ಯಾಶ್ ಫ್ಲೋ ಒಂದು ಸಮಸ್ಯೆ ಆಯ್ತು. ಈಗ ಮತ್ತೊಂದು ದೊಡ್ಡ ರಿಸ್ಕ್ ಬಗ್ಗೆ ಮಾತಾಡೋಣ. ಫುಡ್ ಬಿಸ್ನೆಸ್ಸಲ್ಲಿ ಇದು ಕಾಮನ್. ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆದ್ರೆ ಏನಾಗುತ್ತೆ? ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಬೇಕು. ಬೇರೆ ಡೈರಿ ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆದ್ರೆ ಕಂಪನಿ ಸ್ವಲ್ಪ ನಷ್ಟವನ್ನ ಹಂಚಿಕೊಳ್ಳುತ್ತೆ. ಆದ್ರೆ ಐಸ್ ಕ್ರೀಮ್ ಎಕ್ಸ್ಪೈರ್ ಆದ್ರೆ ಅದು ಸಂಪೂರ್ಣ 100% ನಷ್ಟ, ಮತ್ತು ಆ ಇಡೀ ನಷ್ಟವನ್ನ ಫ್ರಾಂಚೈಸಿಯೇ ಹೊರಬೇಕು. ಇದು ಈ ಬಿಸ್ನೆಸ್ನ ಅತೀ ದೊಡ್ಡ ರಿಸ್ಕ್ಗಳಲ್ಲಿ ಒಂದು. ನಾವು ಕನಸಿನ ಚಿತ್ರಣ ನೋಡಿದ್ವಿ, ವಾಸ್ತವದ ಸವಾಲುಗಳನ್ನು ನೋಡಿದ್ವಿ.
ಈಗ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರೋ ಸಮಯ. ರಿಸ್ಕ್ ಮತ್ತು ರಿವಾರ್ಡ್ ತಕ್ಕಡಿಯಲ್ಲಿ ಯಾವುದು ಹೆಚ್ಚು ತೂಗುತ್ತೆ ನೋಡೋಣ. ಅಂತಿಮವಾಗಿ ಈ ಹೋಲಿಕೆ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ಒಂದು ಕಡೆ ಅಮುಲ್ ಅನ್ನೋ ದೊಡ್ಡ ನಂಬಿಕಸ್ಥ ಬ್ರ್ಯಾಂಡ್ ಇದೆ, ಜೊತೆಗೆ ರಾಯಲ್ಟಿ ಇಲ್ಲ, ಇದು ದೊಡ್ಡ ಪ್ಲಸ್ ಪಾಯಿಂಟ್. ಆದ್ರೆ ಇನ್ನೊಂದ್ ಕಡೆ ಕ್ಯಾಶ್ ಫ್ಲೋ ಸಮಸ್ಯೆ, ಪ್ರಾಡಕ್ಟ್ ಎಕ್ಸ್ಪೈರಿಯ ದೊಡ್ಡ ರಿಸ್ಕ್ ಮತ್ತು ಬಿಸ್ನೆಸ್ ಸಂಪೂರ್ಣವಾಗಿ ಲೊಕೇಶನ್ ಮೇಲೆ ನಿಂತಿರೋದು ಇವೆಲ್ಲ ದೊಡ್ಡ ಚಾಲೆಂಜ್ಗಳು. ಮತ್ತು ಈಗ ಬಹುಶಃ ಎಲ್ಲಕ್ಕಿಂತ ಪ್ರಮುಖವಾದ ಒಂದು ಸಲಹೆ. ಇದು ಅನುಭವಿ ಫ್ರಾಂಚೈಸಿ ಮಾಲೀಕರಿಂದ ಬಂದಿದ್ದು. ಅವರು ಹೇಳೋದು, ಸಾಧ್ಯವಾದ್ರೆ ಬಾಡಿಗೆ ಜಾಗದಲ್ಲಿ ಈ ಬಿಸ್ನೆಸ್ ಶುರು ಮಾಡಬೇಡಿ. ಯಾಕೆ? ಯೋಚನೆ ಮಾಡಿ, ವರ್ಷಗಟ್ಲೆ ಕಷ್ಟಪಟ್ಟು ಒಂದು ಜಾಗದಲ್ಲಿ ಬಿಸ್ನೆಸ್ ನಿಲ್ಸ್ತೀರಾ, ಅದು ಚೆನ್ನಾಗಿ ನಡೀತಿರುತ್ತೆ. ಬಾಡಿಗೆ ಕಾಂಟ್ರಾಕ್ಟ್ ಮುಗಿದ ತಕ್ಷಣ ಜಾಗದ ಮಾಲೀಕರು ನಿಮ್ಮನ್ನ ಹೊರಹಾಕಿ ತಾವೇ ಅದೇ ಬಿಸ್ನೆಸ್ ಶುರು ಮಾಡಿದ್ರೆ ಇದು ನಡೆಯೋ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಅಮೂಲ್ ಬ್ರ್ಯಾಂಡ್ನ ಶಕ್ತಿಗೋಸ್ಕರ ಕ್ಯಾಶ್ ಫ್ಲೋ ಸಮಸ್ಯೆ, ಪ್ರಾಡಕ್ಟ್ ಎಕ್ಸ್ಪೈರಿಯಂತಹ ದೊಡ್ಡ ರಿಸ್ಕ್ಗಳನ್ನ ತಗೊಳ್ಳೋದು ಸರಿನಾ? ಈ ನಿರ್ಧಾರ ಸಂಪೂರ್ಣವಾಗಿ ಹೂಡಿಕೆದಾರರ ವಿವೇಚನೆಗೆ ಬಿಟ್ಟಿದ್ದು. ಎಲ್ಲ ಅಂಶಗಳನ್ನ ಸರಿಯಾಗಿ ಅಳೆದು ತೂಗಿ ನಂತರವೇ ಒಂದು ಹೆಜ್ಜೆ ಇಡುವುದು ಜಾಣತನ.